ಯಾರೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮಾಡಿಕೊಂಡು 1 BHK ಮನೆನೂ ಮಾಡ್ಕೊಂಡು ಅದು ರೆಂಟು ಕೊಟ್ಟು ನಾವು ಡೂಪ್ಲೆಕ್ಸು, ಟ್ರಿಪ್ಲೆಕ್ಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರೆ ಈ ಪ್ಲಾನ್ ನಿಮಗಾಗಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು 30x40 ಡೈಮೆನ್ಷನ್ ಸೈಡ್ ಡೈಮೆನ್ಷನ್ದು ಪ್ಲಾನು. ಮತ್ತು ಈಸ್ಟ್ ಫೇಸ್ಗಿದೆ. ಇಲ್ಲಿ ಒಂದು ಕಾರು ಮತ್ತು 2 ಬೈಕ್ ಪಾರ್ಕಿಂಗ್ ಮಾಡ್ಕೊಳ್ಳೋಷ್ಟು ಜಾಗ ಬಿಟ್ಟಿರೋದು. ಮತ್ತು ಈ ಸ್ಟೇರ್ ಕೇಸ್ ಬಂದು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಕ್ಕೆ. ಇಲ್ಲಿಂದ ನೀವು ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆಗೋಕ್ಕೆ ಇಲ್ಲಿ ಎಂಟ್ರೆನ್ಸ್ ಇದೆ. ಸೊ ಈಸ್ಟ್ ಫೇಸ್ಗೆ ಎಂಟ್ರಿ ಕೊಟ್ಟಿರೋದು. ಇಲ್ಲಿಂದ ಎಂಟ್ರಿ ಆದ ತಕ್ಷಣ ನಿಮಗೆ ಡೈರೆಕ್ಟ್ ಪೂಜಾ ರೂಮ್ ಸಿಗುತ್ತೆ. ಪೂಜಾಯಿಂದ ಹಿಂಗೆ ಬಂದರೆ ಕಿಚನ್ ಆ್ಯಂಡ್ ಬೆಡ್ರೂಮ್ ನೋಡಿ, 10 ಫೀಟ್ 9 ಇಂಚ್ ಬೈ 11 ಫೀಟ್ 6 ಇಂಚ್. ಇದು ಸ್ಪೇಷಿಯಸ್ ಆಗಿದೆ. ಮತ್ತು ಒಂದು ಕಾಮನ್ ಬಾತ್ರೂಮ್ ಇದೆ. ಕಾಮನ್ ಬಾತ್ರೂಮ್ ಜೊತೆ ಒಂದು ಲಿವಿಂಗ್ ಏರಿಯಾನು ಬಿಗ್ ಇದೆ. 9 ಫೀಟ್ 7 ಇಂಚ್ ಬೈ 15 ಫೀಟ್ 8 ಇಂಚ್ ಇದೆ. ಸೊ ಇದು ಪಕ್ಕ ವಾಸ್ತು ಪ್ರಕಾರ ಇದೆ, ಏಕೆಂದರೆ ಸೌತ್ ಈಸ್ಟ್ಗೆ ಕಿಚನ್ ಇರಬೇಕು. ಸೊ ಕಿಚನ್ ಇದೆ. ಮತ್ತು ಸೌತ್ ವೆಸ್ಟ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಮತ್ತು ಈಸ್ಟ್ ಡೋರ್ ಇರಬೇಕು. ಸೊ ಪಕ್ಕ ವಾಸ್ತು ಪ್ರಕಾರ ಇದೆ. ಸೊ ಇದು ನೀವು ರೆಂಟೆಡ್ ಪರ್ಪಸ್ಗೆ ಕೊಟ್ಟು ಡುಪ್ಲೆಕ್ಸ್ ಮಾಡ್ಕೋತೀನಿ ಅಂತ ಅಂದಾಗ ಇಲ್ಲಿ ವಿತ್ ಕಾರ್ ಪಾರ್ಕಿಂಗ್ ಜೊತೆ ಇದು ಕಾರ್ ಆ್ಯಂಡ್ ಬೈಕ್ ಪಾರ್ಕಿಂಗ್ ಜೊತೆ 1 BHKನೂ ಮಾಡ್ಕೋಬೋದು ನೀವು. ನೆಕ್ಸ್ಟು ಇವಾಗ ಫಸ್ಟ್ ಫ್ಲೋರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಎಂಟ್ರಿ ಆಗಿ ನೀವು ಫಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಇಲ್ಲಿ ನೀವು ಇಲ್ಲಿ ಎಂಟ್ರಿ ಆಗ್ತೀರಾ ಬಾಲ್ಕನಿಲಿ. ಇಲ್ಲಿಂದ ಮೇಯ್ನ್ ಎಂಟ್ರೆನ್ಸ್ಗೆ ಹೋದರೆ ಫಸ್ಟ್ ಲಿವಿಂಗ್ ಹಾಲೇ ನಿಮಗೆ ಡಬ್ಬಲ್ ಹೈಟ್ ಓಪನ್ ಬರುತ್ತೆ. ನೆಕ್ಸ್ಟ್ ಏನು ಟ್ರಿಪ್ಲೆಕ್ಸ್ ಇದೆಯಲ್ಲ, ಇದು ಫಸ್ಟ್ ಫ್ಲೋರ್ ಅಲ್ವಾ, ನಿಮಗೆ ಸೆಕೆಂಡ್ ಫ್ಲೋರಲ್ಲೂ ಫುಲ್ ಲಿವಿಂಗ್ ಏರಿಯಾ ಹೈಟು ಓಪನ್ ಇರುತ್ತೆ. ಇಲ್ಲಿ ಏನು ಮಾರ್ಕ್ ಇದೆಯಲ್ಲ ಡಬಲ್ ಹೈಟ್ ಓಪನ್ ಅಂತ, ಇಷ್ಟು ಹೈಟದು ನಿಮಗೆ ಟಾಪ್ 2 ಫ್ಲೋರ್ಸ್ ಹೈಟ್ ಓಪನ್ ಇರುತ್ತೆ. ಇಲ್ಲಿ ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ಲ ಅದು. ಇಲ್ಲೂ ಸೇಮ್ ಆ್ಯಸ್ ನೀವು ಎಂಟ್ರಿ ಆದರೆ ಅಲ್ಲಿ ಪೂಜಾ ಇರೋ ಕಡೆ ಇಲ್ಲಿ ಸ್ಟೋರ್ ಇದೆ, ಇಲ್ಲಿ ಕಿಚನ್ ಕಮ್ ಯುಟಿಲಿಟಿ ನಿಮಗೆ ಯುಟಿಲಿಟಿನೂ ಇದೆ. ಇಲ್ಲಿ ಬಂದು ಡೈನಿಂಗ್ ಆದಮೇಲೆ ಈ ಸ್ಟೇರ್ ಕೇಸ್ ಬಂದು ಈ ಸ್ಟೇರ್ ಕೇಸ್ ಬಂದು ನೀವು ಬರೀ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಕ್ಕೆ. ಈ ಸ್ಟೇರ್ ಕೇಸ್ ಬಂದು ಡುಪ್ಲೆಕ್ಸ್ ಅಲ್ವಾ, ಇದು ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗೋಕ್ಕೆ. ಮತ್ತು ಇಲ್ಲಿ ಪೂಜಾ ಇದು ಮಾಸ್ಟರ್ ಬೆಡ್ರೂಮ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್. ಈ ಮಾಸ್ಟರ್ ಬೆಡ್ರೂಮಿಂದ ಇಲ್ಲಿಗೆ ಅಟ್ಯಾಚ್ಡ್ ಬಾತ್ರೂಮು. ಸೊ ಹಾಗೆ ಬಂದರೆ ಇವಾಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಮತ್ತು ಬಾಲ್ಕನಿ ಮತ್ತು ಟಾಯ್ಲೆಟ್ ಅಟ್ಯಾಚ್ಡ್ ಎರಡಕ್ಕೂ, ಮತ್ತು ಒಂದು ಮಲ್ಟಿಪರ್ಪಸ್ ರೂಮ್ ಇದೆ. ಸೊ ನೀವು ಸೇಮ್ ಆ್ಯಸ್ ಇಲ್ಲಿ ನೀವು ಸ್ಟೇರ್ ಕೇಸಿಂದ ಇಲ್ಲಿ ಎಂಟ್ರಿ ಆದರೆ, ಡೋರಿಂದ ಓಪನ್ ಇಲ್ಲಿ ಎಂಟ್ರಿ ಆದರೆ ಇಲ್ಲೊಂದು ರೂಮು, ಈ ಕಡೆಗೊಂದು ರೂಮು, ಎರಡಕ್ಕೂ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ಸ್ ಇದೆ, ಮತ್ತು ಒಂದು ಮಲ್ಟಿಪರ್ಪಸ್ ರೂಮು. ನೀವು ಇಲ್ಲಿ ಔಟ್ಸೈಡ್ ಬಂದು ಇಲ್ಲಿ ನಿಮ್ಗೇನು ಇದು ಓಪನು, ಇಲ್ಲೇನು ಹಾಲಿಂದ ಹಿಂಗೆ ಔಟ್ಸೈಡ್ ಬಂದರೆ ಇದು ಬಾಲ್ಕನಿ. ನೆಕ್ಸ್ಟು ಲಾಸ್ಟು ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ 3ನೇ ಫ್ಲೋರಲ್ಲಿ ಒಂದು ಬೆಡ್ರೂಮು, ಒಂದು ಅಟ್ಯಾಚ್ಡ್ ಬಾತ್ರೂಮು. ನೀವು ಇದನ್ನು ಬೇಕು ಅಂದರೆ ಮಾಡ್ಕೊಳ್ಳಿ. ಈ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟಲ್ಲಿ ಜಸ್ಟ್ ಅವ್ರು 1 ಬೆಡ್ರೂಮ್ ಅಷ್ಟೇ ಕೇಳಿದ್ದು 3rd ಫ್ಲೋರಲ್ಲಿ. ಸೊ 1 ಬೆಡ್ರೂಮು. ಸೊ ಇದನ್ನು ಸೋಲಾರ್ ಪ್ಯಾನಲ್ಗೆ ಜಾಗ ಬಿಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಸೌತಲ್ಲಿ ಯಾವಾಗಲೂ ಟ್ಯಾಂಕ್ ಇಡಬೇಕು. ಸೊ ಟ್ಯಾಂಕ್ ಇಲ್ಲಿಗೆ ಬಂದಿದೆ, ಈ ರೂಮ್ ಹೈಟ್ ಮೇಲೆ, ಈ ಪೊಸಿಷನ್ ಹೈಟ್ ಆಗಬೇಕಲ್ಲ ಸೌತಲ್ಲಿ. ಇಲ್ಲಿ ಸೋಲಾರ್ ವಾಟರ್ ಹೀಟರು, ಇಲ್ಲಿ ಸೋಲಾರ್ ಪ್ಯಾನಲ್ಲೇ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.